ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಬನ್ನಿ ಫ್ರೆಂಡ್ಸ್, ನಾನಿವತ್ತು ಸಿಂಪಲ್ಲಾಗಿ ಒಂದು ಮೊಟ್ಟೆ ಸೈಡ್ ಡಿಶ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದು ಮಾಡೋಕ್ಕೆ ನಾನೊಂದು 3 ಮೊಟ್ಟೆ ತೊಗೊಂಡಿದ್ದೀನಿ. ಮೊಟ್ಟೆನ ಬೇಯಿಸ್ಬಿಟ್ಟು ನೋಡಿ ಮಧ್ಯಕ್ಕೆ ಹಿಂಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಮೊಟ್ಟೆ ಸೈಡ್ ಡಿಶ್ನ ನಾವು ಚಪಾತಿ ಜೊತೆ ತಿನ್ಬೋದು, ಇಲ್ಲಾಂದರೆ ಬರೀ ಮೊಟ್ಟೆನ ಬಾಯ್ಲ್ಡ್ ಮಾಡಿ ಬೇಯಿಸಿ ತಿಂದು ಬೇಜಾರಾಗಿದ್ದಾಗ ಈ ಥರ ಒಂದು ಮಸಾಲೆ ಹಾಕ್ಕೊಂಡು ಟ್ರೈ ಮಾಡಿ ನೋಡ್ಬೋದು. ತುಂಬ ಚೆನ್ನಾಗಿರುತ್ತೆ. ನೋಡಿ, ಇವಾಗ ನಾನು ಇದು ಮಾಡೋಕ್ಕೆ ಬಾಣಲಿ ಒಲೆ ಮೇಲೆ ಬಾಣಲಿ ಇಟ್ಟಿದ್ದೀನಿ. ಅದು ಸ್ವಲ್ಪ ಬಿಸಿ ಆಗ್ತಾಯಿದೆ. ಇವಾಗ ಬಾಣಲಿ ಬಿಸಿ ಆದಮೇಲೆ ಎಣ್ಣೆ ಹಾಕೋದು. ನೋಡಿ, ಎಣ್ಣೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಮತ್ತು ನಾನಿಲ್ಲಿ 2 ದಪ್ಪದ ಈರುಳ್ಳಿ ಮತ್ತು 2 ದಪ್ಪದ ಟೊಮೊಟೊನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಎಣ್ಣೆ ಕಾದಿದೆ. ಎಣ್ಣೆ ಕಾದ್ಮೇಲೆ ನೋಡಿ, ಇವಾಗ 2 ಅಂದರೆ ನಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅದ್ರ ಮೇಲೆ ತೊಗೋಬೋದು. ನಾನು 3 ಮೊಟ್ಟೆಗೆ 2 ದಪ್ಪದು, ಒಂದು ದಪ್ಪು ಈರುಳ್ಳಿ, ಒಂದು ಸಣ್ಣದು ಮತ್ತು 2 ದಪ್ಪು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಮತ್ತು ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಬೇಕಂದರೆ ಆ್ಯಡ್ ಮಾಡ್ಕೋಬೋದು, ಇಲ್ಲಾಂದರೆ ಹಸಿಮೆಣ್ಸಿನ್ಕಾಯಿ ಬೇಡ ಅನ್ನೋರು ಚಿಲ್ಲಿ ಪೌಡ್ರ್ ಹಾಕ್ತೀವಲ್ಲ, ಅಲ್ಲೇ ಸ್ವಲ್ಪ ಜಾಸ್ತಿ ಹಾಕ್ಬೋದು. ನಮ್ಮ ಮನೇಲಿ ಮಕ್ಕಳು ಮೆಣ್ಸಿನ್ಕಾಯಿ ಎಲ್ಲ ಸಿಕ್ಕರೆ ತಿನ್ನಲ್ಲ ಅಂತ ನಾನು ಮೆಣ್ಸಿನ್ಕಾಯಿನ ಆ್ಯಡ್ ಮಾಡಿಲ್ಲ. ಮತ್ತು ಇದಕ್ಕೆ ಪೆಪ್ಪರ್ ಪೌಡ್ರು ಕೂಡ ಹಾಕ್ಕೋಬೋದು. ನೋಡಿ, ಇವಾಗ ಈರುಳ್ಳಿ ಎಲ್ಲ ಫ್ರೈ ಮಾಡ್ತಾಯಿದ್ದೀನಿ. ಈರುಳ್ಳಿನ ಅದೆಲ್ಲ ಸ್ವಲ್ಪ ಕಲರ್ ಚೇಂಜ್ ಹಾಕ್ಕೋಬೇಕು. ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬರಬೇಕು, ಕಲರ್ ಚೇಂಜ್ ಆಗಿ ಹುರ್ದು ನೋಡಿ. ಈರುಳ್ಳಿ ಎಲ್ಲ ಕಲರ್ ಚೇಂಜ್ ಆದಮೇಲೆ ಮತ್ತೆ ಅದು ಈರುಳ್ಳಿ ಅಂಡಿ ಹಿಡಿಬಿಡುತ್ತೆ ಅಂತ ತಿರ್ಕೋತಾ ಇರಬೇಕು. ಈರುಳ್ಳಿ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ನಾನು ಇದಕ್ಕೆ ಟೊಮೊಟೊನ ಆ್ಯಡ್ ಮಾಡ್ತೀನಿ. ಟೊಮೊಟೊ ಆ್ಯಡ್ ಮಾಡ್ಕೋಬೇಕು. ಮತ್ತು 1-2 ಮೆಣಸು ಕುಟ್ಬಿಟ್ಟು ಹಾಕ್ತಾಯಿದ್ದೀನಿ. ಟೊಮೊಟೊ ಅದು ಮೆಣಸು ಪೌಡ್ರ್ ಇದ್ದರೆ ಬೇಕಾದ್ರೆ ಪೆಪ್ಪರ್ ಪೌಡ್ರ್ ಹಾಕ್ಕೋಬೋದು, ಇಲ್ಲಾಂದರೆ ಮೆಣಸನ್ನೇ ಒಂದೆರಡನ್ನ ಕುಟ್ಬಿಟ್ಟು ನಾವು ಹಾಕ್ಕೋಬೋದು. ನೋಡಿ, ಇವಾಗ ಟೊಮೊಟೊ ಹಾಕ್ಕೊಂಡು ಹಂಗೇ ತಿರ್ಕೋತಾ ಇದ್ದೀನಿ. ಟೊಮೊಟೊ ಫುಲ್ಲು ಸ್ಮ್ಯಾಶ್ ಆಗೋವರೆಗೂ ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು. ಯಾಕಂದರೆ ಅದು ಟೊಮೊಟೊ ಎಲ್ಲ ಗಟ್ಟಿಯಾಗಿದ್ದು ಫುಲ್ಲು ಹೂ ಥರ ಸಾಫ್ಟ್ ಆಗುತ್ತೆ. ಮತ್ತು ಈರುಳ್ಳಿ ಟೊಮೊಟೊ ಹಾಕಿದ್ಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕೋದ್ರಿಂದ ಏನಪ್ಪ ಅಂದರೆ ಈರುಳ್ಳಿ ಮತ್ತು ಟೊಮೊಟೊ ಸ್ವಲ್ಪ ಬೇಗನೆ ಬೇಯುತ್ತೆ. ಉಪ್ಪು ಹಾಕ್ಕೊಂಡು ಮತ್ತು ಹಂಗೆ ತಿರುಗ್ತಾ ಇರಬೇಕು, ಇಲ್ಲಾಂದರೆ ಅದು ಅಂಡು ಹಿಡ್ಬಿಡುತ್ತೆ ಬಾಣಲಿಲಿ. ಆ ಟೊಮೊಟೊ ಮತ್ತು ಈರುಳ್ಳಿನ ಚೆನ್ನಾಗೆ ತಿರುಗ್ಕೋತಾ ಇರಬೇಕು. ಇದು ಸ್ವಲ್ಪ ಟೊಮೊಟೊ ಎಲ್ಲ ನುಣ್ಣಗಾಗೋವರೆಗೂ ಸ್ಮ್ಯಾಶ್ ಆಗೋವರೆಗೂ ನಾನು ಒಂದು ಜಾರಲ್ಲಿ ಶುಂಠಿ ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ ಮಕ್ಕಳು ತಿನ್ನಲ್ಲ ಅಂದ್ಬಿಟ್ಟು ಅದರಲ್ಲೇ ಒಂದೇ ಒಂದು ಹಾಕಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜೊತೆಗೇ ಒಂದು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಸೈಡಲ್ಲಿ ಇನ್ನೊಂದು ಕಡೆ ರುಬ್ಕೋತಾ ಇದ್ದೀನಿ. ನೋಡಿ, ಇವಾಗ ಟೊಮೊಟೊ ಎಲ್ಲ ಸ್ಮ್ಯಾಶ್ ಆಯ್ತೈತೆ, ಅಂದರೆ ಅದರಲ್ಲಿರೋ ಎಣ್ಣೆ ಎಲ್ಲ ಬಿಡ್ಕೋತೈತೆ. ನೋಡಿ, ಇವಾಗ ನಾನು ಉಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಉಪ್ಪು ಸೇರಿಸ್ಕೊಳ್ಳೋದ್ರಿಂದ ಟೊಮೊಟೊ ಮತ್ತು ಈರುಳ್ಳಿ ಬೇಗನೆ ಬೇಯುತ್ತೆ, ಮತ್ತು ಅದರಲ್ಲಿರೋ ನೀರಿನ ಅಂಶ ಎಣ್ಣೆ ಅಂಶನೂ ಬಿಟ್ಕೊಳ್ಳುತ್ತೆ. ಟೊಮೊಟೊ ಅರ್ಧ ಬೇಯಿಸಿರೋ ಅಷ್ಟು ಚೆನ್ನಾಗಿಲ್ಲ, ಫುಲ್ಲು ಅಲ್ಲೇ ಸ್ಮ್ಯಾಶ್ ಆಗಬೇಕು. ಅಷ್ಟರಲ್ಲಿ ನಾನು ಒಂದು ಸೈಡು ಶುಂಠಿ ಬೆಳ್ಳುಳ್ಳಿ ಮತ್ತು ಒಂದು ಹಸಿಮೆಣ್ಸಿನ್ಕಾಯಿ ಕೂಡ ರುಬ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟು ಟೊಮೊಟೊ ಎಲ್ಲ ಫುಲ್ಲು ಸ್ಮ್ಯಾಶ್ ಆದಮೇಲೆ ಹಸಿಮೆಣ್ಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ರುಬ್ಬಿರ್ತೀವಲ್ಲ ಅದನ್ನ ಇದ್ರ ಜೊತೆ ಸೇರಿಸ್ಕೋತೀನಿ. ನೋಡಿ ಫ್ರೆಂಡ್ಸ್, ಇದು ಬಂದು ನಾವು ಮೊಟ್ಟೆ ಯಾವಾಗಲೂ ಆಮ್ಲೆಟ್ ಮಾಡ್ತಾಯಿರ್ತೀವಿ, ಇಲ್ಲ ಎಗ್ ಬುರ್ಜಿ ಮಾಡ್ತಾಯಿರ್ತೀವಿ, ಇಲ್ಲಾಂದರೆ ಬಾಯ್ಲ್ಡ್ ಅಂದರೆ ಬೇಯಿಸ್ಬಿಟ್ಟು ತಿಂತಾಯಿರ್ತೀವಿ. ಒಂದು ಸಲ ಈ ಥರನೂ ಟ್ರೈ ಮಾಡಿ ನೋಡಿ. ಇದು ಇಲ್ಲ ಮೊಟ್ಟೆ ನಮಗೆ ಊಟ ಬರೀ ಅನ್ನ ಸಾಂಬಾರು ಇಲ್ಲ ರಸಮ್ ಮಾಡಿದ್ದೀವಿ ಅಂದರೆ ಸೈಡ್ ಡಿಶ್ಶಾಗೂ ಎಗ್ನ ಈ ಥರ ಮಾಡ್ಕೊಂಡು ತಿನ್ಬೋದು. ಇಲ್ಲಾಂದರೆ ಚಪಾತಿ, ಅನ್ನ, ರೊಟ್ಟಿ ಕೂಡ ಈ ಥರ ಮಾಡ್ಕೋಬೋದು. ಮೊಟ್ಟೆನ ಬೇರೆ ಥರ ಟೇಸ್ಟ್ ಮಾಡ್ದಂಗೂ ಆಗುತ್ತೆ. ಅದ್ರ ಜೊತೆಗೆ ಟೊಮೊಟೊಗೆಲ್ಲ ಚಪಾತಿ, ರೊಟ್ಟಿ ಎಲ್ಲ ಮಾಡ್ತೀವಿ ಅಂದರೆ ಗ್ರೇವಿ ಕೂಡ ಮಾಡ್ಕೋಬೋದು. ನೋಡಿ, ಇವಾಗ ಅರಿಶಿನ ಪುಡಿ ಹಾಕಿದ್ದೀನಿ. ಅರಿಶಿನ ಪುಡಿನೂ ಹಾಕ್ಬಿಟ್ಟು ಹಂಗೆ ಸ್ಪೂನಲ್ಲಿ ಟೊಮೊಟೊ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಲಿ ಅಂತ ತಿರುಗ್ಕೋತಾ ಇದ್ದೀನಿ. ಅದರಲ್ಲಿ ಎಲ್ಲ ನೋಡಿ ಕಾಣಿಸ್ತೈತೆ, ಎಣ್ಣೆ ಎಲ್ಲ ಬಿಡ್ತೈತೆ. ಸ್ವಲ್ಪ ಟೊಮೊಟೊ ಹಣ್ಣು ಕಾಯಿ ಥರ ಇತ್ತು ಅಂದ್ಬಿಟ್ಟು ನಾನು ಅನ್ನದ ಕೈಲಿ ಸ್ವಲ್ಪ ಹಿಂಗೆ ಮಾಡ್ತಾಯಿದ್ದೀನಿ, ಬೇಗ ಸ್ಮ್ಯಾಶ್ ಆಗಲಿ ಅಂತ ಅಷ್ಟೇ. ನೋಡಿ, ಇವಾಗ ಟೊಮೊಟೊ ಅಲ್ಲಿರೋ ರಸ ಎಲ್ಲ
ಬುಡ್ಕೊತಾ ಬಂತು. ಒಂದು ಪೇಸ್ಟು ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಹಸಿಮೆಣ್ಸಿಕಾಯಿ ಅದರೊಳಗಡೆನೇ ಹಾಕ್ಕೊಂಡಿದ್ದೆ, ಅದರಲ್ಲೇ ರುಬ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆದಮೇಲೆ ಬೇಗ ಅಂಟಿಡ್ಬಿಡುತ್ತೆ ಅದು. ಅದಕ್ಕೆ ಸ್ವಲ್ಪ ಮೀಡಿಯಮ್ ಉರಿ ಮಾಡಿಕೊಂಡು ನೋಡಿ, ಮೀಡಿಯಮ್ ಉರಿ ಮಾಡ್ಕೊಂಡು ಹಂಗೇನೆ ಸ್ಮ್ಯಾಶ್ ಮಾಡ್ಕೊತಾಯಿದ್ದೀನಿ. ಓಕೆ ಫ್ರೆಂಡ್ಸ್, ಯಾರು ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ನೋಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕಿ ಒಂದು 2 ನಿಮಿಷ ಆಯಿತು. ಹಾಗೆ ಹುರ್ಕೋತಾ ಇದ್ದೀನಿ. ಅದರಲ್ಲಿರೋ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಮತ್ತು ಈರುಳ್ಳಿ ಕಲರು ಟೊಮೊಟೊ ತುಂಬ ಸ್ಮ್ಯಾಶ್ ಆಗಿದೆ. ಇವಾಗ ನಾನು ಅದಕ್ಕೆ ನಿಮ್ಮನೆ ಖಾರ ಎಷ್ಟು ಬೇಕು, ಮತ್ತು ಬರೀ ನೀವು ಎಗ್ನ ಸೈಡ್ ಡಿಶ್ಶಾಗಿ ತಿಂತೀರಾ, ಇಲ್ಲಾಂದರೆ ಗ್ರೇವಿ ಬೇಕಾದ್ರ ಮೇಲೆ ನಾನೊಂದು ಅರ್ಧ ಸ್ಪೂನು ಚಿಲ್ಲಿ ಪೌಡ್ರು ಅಂದರೆ ಮೆಣಸಿನ್ಕಾಯಿ ಪುಡಿ ಮತ್ತು ಒಂದು 3/4 ಸ್ಪೂನು ಧನಿಯಾ ಪುಡಿನ ಹಾಕ್ಕೊಂಡು ಅದರಲ್ಲೇ ಒಂದು 2 ನಿಮಿಷ ಎಣ್ಣೆ ಎಲ್ಲ ಬಿಟ್ಕೊಂಡಿತ್ತಲ್ಲ ಅದರಲ್ಲೇ ತಿರುಗ್ತಾ ಇದ್ದೀನಿ. ಇದಕ್ಕೆ ಒಂದೇ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೋಬೇಕು. ಈಗ ನೀವು ಗ್ರೇವಿ ಏನಾರ ಬೇಕು ಅಂದರೆ ಸ್ವಲ್ಪ ನೀರನ್ನ ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ. ನಮಗೆ ಗ್ರೇವಿ ಏನು ಬೇಡ, ಸರಿ ಬರೀ ಮೊಟ್ಟೆನ ಸೈಡ್ ಡಿಶ್ಶಾಗಿ ತಿಂತೀವಿ ನಾವು ಅಂದರೆ ಊಟದ ಜೊತೆಗೆ ಬರೀ ನೆಂಚ್ಕೊಳ್ಳೋಕ್ಕೆ ಅಂದರೆ ಒಂಚೂರು ನೀರು ಹಾಕ್ಬಿಟ್ಟು ಅದು ಸ್ವಲ್ಪ ಬೇಯಕ್ಕೆ ಬಿಡಿ. ಯಾಕಂದರೆ ಮೆಣ್ಸಿನ್ಕಾಯಿ ಪೌಡ್ರು ಮತ್ತು ಧನಿಯಾ ಪೌಡ್ರ್ ಹಾಕಿದ್ದೀವಲ್ಲ, ಅದು ಸ್ವಲ್ಪ ಬೇಯಬೇಕಲ್ವ. ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ. ನಾನು ಗ್ರೇವಿ ಥರನೇ ಇರಲಿ ಅಂದ್ಬಿಟ್ಟು ಒಂದು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ, 1 ಗ್ಲಾಸ್ 1.5 ಗ್ಲಾಸು. ನೋಡಿ, ಇವಾಗ ಅದನ್ನ ಬೇಯಕ್ಕೆ ಬಿಟ್ಟಿದ್ದೀನಿ. ಅದು ಎಲ್ಲ ಚೆನ್ನಾಗಿ ಬೇಯ್ದಮೇಲೆ ಅದಕ್ಕೆ ಉಪ್ಪು ಹಾಕ್ಕೊಳ್ಳಿ. ತಿರುಗ್ತಾ ಇದ್ದೀನಿ ನೋಡಿ, ಎಲ್ಲ ಅದು ಬೇಯ್ತೈತೆ. ಧನಿಯಾ ಪೌಡ್ರು ಸ್ಮೆಲ್ಲೆಲ್ಲ ಹೋಗಬೇಕು ಚೆನ್ನಾಗಿ ಬೆಂದು. ಅದಕ್ಕೊಂದು 5 ನಿಮಿಷ ಆಗುತ್ತೆ. ಇದು ಬೇಯಕ್ಕೆ ಆದಮೇಲೆ ನೋಡಿ, ಇವಾಗೆಲ್ಲ ಫುಲ್ ಬೆಂದಿದೆ. ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಂಗೆ ಕಟ್ ಮಾಡ್ಕೊಂಡಿದ್ದ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಇವಾಗ ಅದೇ ನಾವು ಮೊಟ್ಟೆ ಬೇಯಿಸಿ ಮೊದಲೇ ಇಟ್ಕೊಂಡು ಮಧ್ಯ ಭಾಗ ಕಟ್ ಮಾಡಿದ್ವಲ್ಲ, ಅದು ಮೊಟ್ಟೆನ ಅಂದರೆ ಇದೊಂಚೂರು ಬೆಂದ್ಬಿಟ್ಟು ಮಸಾಲೆ ಎಲ್ಲ ಬೆಂದ್ಬಿಟ್ಟು ಒಂಚೂರು ಗಟ್ಟಿಗೆ ಆಗಬೇಕು. ಯಾಕಂದರೆ ಮೊಟ್ಟೆಗೆ ಇಟ್ಕೋಬೇಕಲ್ವ ಅದು ಮಸಾಲೆ ಎಲ್ಲ, ಅದಕ್ಕೋಸ್ಕರ. ನೋಡಿ, ಇವಾಗ ಮೊಟ್ಟೆ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದು ನನಗೆ ಗ್ರೇವಿ ಒಳಗಡೆ ಇಡ್ತಾಯಿದ್ದೀನಿ. ಉಲ್ಟಾ ಇಟ್ಕೋಬೇಕು, ಅದು ಅಂದರೆ ಹಲ್ದಿ ಭಾಗ ಇರುತ್ತಲ್ಲ ಇವುಗಳ್ಕೊ ಅದು ಕೆಳಗಡೆ ಬರಬೇಕು. ನಾನು ಎಷ್ಟು ಮೊಟ್ಟೆ ಬೇಯಿಸಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಎಲ್ಲ ಮೊಟ್ಟೆನೂ ಇಡ್ತಾಯಿದ್ದೀನಿ. ಇವಾಗ ಎಲ್ಲ ಮೊಟ್ಟೆನೂ ಇಟ್ಟಾಯಿತು. 1-2 ನಿಮಿಷ ಹಂಗೆ ಬಿಡ್ತೀನಿ. 1-2 ನಿಮಿಷ ಆದಮೇಲೆ ಒಂದು ಸ್ಪೂನ್ ತೊಗೊಂಡು, ಇಲ್ಲಾಂದರೆ ಅನ್ನದ ಕೈ ಇರುತ್ತಲ್ಲ ಅದರಿಂದನೇ ಗ್ರೇವಿ ಇರುತ್ತಲ್ಲ ಆ ಗ್ರೇವಿನ ಸ್ವಲ್ಪ ಹಂಗೆ ನಿಧಾನಕ್ಕೆ ಎತ್ತಿ ಒಂದು ಸ್ಪೂನ್ ಸಹಾಯದಿಂದ ಮೊಟ್ಟೆ ಮೇಲೆ ಹಾಕೋದು. ಯಾಕಂದರೆ ಈ ಕಡೆಯೂ ಇಟ್ಕೊಂಡು ರುಚಿ ಚೆನ್ನಾಗಿ ಟೇಸ್ಟ್ ಬರುತ್ತೆ ಮೊಟ್ಟೆಗೆ. ನೋಡಿ, ಇವಾಗ ಅನ್ನಕ್ಕೆ ಸಹಾಯದಿಂದ ಮೊಟ್ಟೆಗೆ ಮೇಲಿಂದ ಗ್ರೇವಿನ ಸ್ವಲ್ಪ ರುಚಿ 2 ಸೈಡು ಹಿಡ್ಕೊಳ್ಳಿ ಅಂತ ಮಾತ್ರ ಈ ಥರ ಮಾಡೋದು. ಹಂಗೆಲ್ಲ ಹಾಕ್ಬಿಟ್ಟು 1-2 ನಿಮಿಷ ಬಿಡಬೇಕು. ಮತ್ತು ತುಂಬ ಬೇಗನೆ ಮಾಡ್ಕೊಬೋದು. ಬ್ಯಾಚುಲರ್ಸ್ ಮಾಡಿಕೊಂಡ್ರೆ ಮೊಟ್ಟೆನ ಬೇರೆ ರೀತಿ ಟೇಸ್ಟ್ ಮಾಡ್ದಂಗೂ ಆಗುತ್ತೆ. ಅನ್ನಕ್ಕಿಲ್ಲ ಚಪಾತಿ ಆ ಥರ ಮಾಡ್ಕೊಂಡ್ರೆ ಗ್ರೇವಿನೂ ಸಿಗುತ್ತೆ. ತುಂಬ ಈಸಿಯಾಗಿ ಮಾಡ್ಬೋದು ಮತ್ತು ತುಂಬ ಚೆನ್ನಾಗಿರುತ್ತೆ. ನೀವು ನೋಡಿ ಫ್ರೆಂಡ್ಸ್, ಟ್ರೈ ಮಾಡಿ. ನಿಮ್ಗೆ ಹೇಗೆ ಬಂತು, ಟೇಸ್ಟ್ ಇಷ್ಟ ಆಯ್ತಾ ಇಲ್ವಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ಇವಾಗ 1-2 ನಿಮಿಷ ಬೇಯಕ್ಕೆ ಬಿಟ್ಟಿದ್ದೀನಿ. ಅದು ಬೇಯ್ತಾ ಐತೆ. ನೋಡಿ, ಹೊಸ್ದಾಗಿ ಯಾರು ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಮಾಡೋ ಒಂದು ಸಬ್ಸ್ಕ್ರೈಬೇ ನಂಗೆ ಮತ್ತಷ್ಟು ವೀಡಿಯೋಗಳು ಮಾಡೋಕ್ಕೆ ಸ್ಫೂರ್ತಿ ಆಗುತ್ತೆ. ನಾನು ಯಾವಾಗೂ ಯೂಟ್ಯೂಬಲ್ಲೇ ಇರಲ್ಲ. ನನಗೆ ಯಾವಾಗ ಫ್ರೀ ಟೈಮ್ ಇರುತ್ತೆ, ಯಾಕಂದರೆ ನನಗೆ 2 ಮಕ್ಕಳಿದ್ದಾರೆ. ನನಗೆ ಯಾವಾಗ ಫ್ರೀ ಇರುತ್ತೆ ನನ್ನ ಕೈಲಿ ನನಗೆ ಗೊತ್ತಿರೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆಲ್ಲ ನೀವು ಪ್ರೋತ್ಸಾಹ ಕೂಡ ಬೇಕು. ನೋಡಿ, ವಿಡಿಯೋ ನೋಡೋರೆಲ್ಲ ಸ್ಕಿಪ್ ಮಾಡಬೇಡಿ, ಫುಲ್ ವಿಡಿಯೋ ನೋಡಿ. ಹಾಗೆ ಒಂದು ಲೈಕ್ ಕೊಡಿ. ನಿಮ್ಮ ಫ್ರೆಂಡ್ಸು ಯಾರಿದ್ದಾರೆ ಅವ್ರಿಗೆಲ್ಲ ತಿಳಿಸ್ಕೊಡಿ. ನೋಡಿ, ಮೊಟ್ಟೆನ ಈಗ ನಾನು ಉಲ್ಟಾ ಮಾಡಿ ಹಾಕ್ಕೊಂಡಿದ್ದೀನಿ. ನೋಡಿ, ಇದು ಅರಿಶಿನ ಭಾಗ ಇತ್ತಲ್ಲ ಅದೆಲ್ಲ ಕಲರ್ ಚೇಂಜ್ ಆಗಿದೆ. ಇವಾಗ ಫೈನಲಿ ನಮ್ಮ ಗ್ರೇವಿ ಸಿಂಪಲಾಗಿ ಗ್ರೇವಿ ಅಂತೀರಾ ಇಲ್ಲ ಸಿಂಪಲ್ ಸೈಡ್ ಡಿಶ್ ಅಂತೀರಾ, ಅದು ನಿಮಗೆ ಬಿಟ್ಟಿದ್ದು ರೆಡಿಯಾಗಿದೆ.
ನಮ್ಮನೆ ಎಗ್ ರೈಸ್ ಮಾಡಿದ್ದು, ಮತ್ತು ವೈಟ್ ರೈಸ್ ಇತ್ತು ಸ್ವಲ್ಪ, ಅದಕ್ಕೆ ಗ್ರೇವಿ ಥರನೂ ಆಗುತ್ತೆ ಮತ್ತು ಮೊಟ್ಟೆನೂ ಬೇರೆ ಥರ ಟೇಸ್ಟ್ ಮಾಡ್ದಂಗೆ ಆಗುತ್ತೆ ಅಂತ ಥರ ಮಾಡಿದ್ದೀವಿ. ಓಕೆ ಫ್ರೆಂಡ್ಸ್, ಈ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಇನ್ನೊಂದು ಲಾಗಲ್ಲಿ ಸಿಗೋಣ.